ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಿಮಗೆ ಗೊತ್ತಾ ಶಿವರಾತ್ರಿಯನ್ನು ನಾವೆಲ್ಲ ಏನಕ್ಕೆ ಆಚರಿಸ್ತೀವಿ ಅಂತ? ನಮ್ಮ ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಇವತ್ತು ಶಿವ ಮತ್ತು ಪಾರ್ವತಿ ಮದುವೆಯಾದಂಥ ದಿನ. ಶಿವ ಶಕ್ತಿ ಒಂದಾದ ಈ ದಿನವನ್ನು ನಾವು ಮಹಾಶಿವರಾತ್ರಿಯಾಗಿ ಆಚರಿಸ್ತೀವಿ. ಈ ದಿನ ಪ್ರಪಂಚದಾದ್ಯಂತ ಹಿಂದೂ ಧರ್ಮೀಯರು ಶಿವನನ್ನು ಪೂಜೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುವಂತೆ ಕೇಳ್ಕೊತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವನನ್ನು ಕೇವಲ ದೇವತೆಗಳು ಮಾತ್ರ ಪೂಜಿಸೋದಿಲ್ಲ. ಅವನನ್ನು ಅಸುರರು ಪೂಜಿಸ್ತಾರೆ, ದಾನವರು ಪೂಜಿಸ್ತಾರೆ, ದೈತ್ಯರು ಪೂಜಿಸ್ತಾರೆ. ಅವನ ಗಣಗಳಲ್ಲಿ ಪ್ರೇತ ಮತ್ತು ಪಿಶಾಚಿಗಳು ಕೂಡ ಇವೆ. ಇಂತಹ ಶಿವನ ಮದುವೆಯ ಮೆರವಣಿಗೆಯಲ್ಲಿ ಕೇವಲ ದೇವತೆಗಳು ಮಾತ್ರ ಪಾಲ್ಗೊಂಡಿರೋದಿಲ್ಲ. ಅಲ್ಲಿ ದಾನವರು, ದೈತ್ಯರು, ಪ್ರೇತ ಪಿಶಾಚಿಗಳು ಕೂಡ ಈ ಮದುವೆಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಾರೆ. ಇಂತಹ ದೈತ್ಯ ದಾನವರ ಒಳಗೊಂಡ ಮದುವೆ ಮೆರವಣಿಗೆಯನ್ನು ಕಂಡಂಥ ತಾಯಿ ಪಾರ್ವತಿಯ ಮನೆಯವರು ಭಯಗೊಂಡು ಬಿಡ್ತಾರೆ. ಆದರೆ ತಾಯಿ ಪಾರ್ವತಿ ಮಾತ್ರ ತನ್ನ ಇಷ್ಟ ದೇವನ ಆಗಮನವನ್ನು ನೋಡಿ ತುಂಬ ಸಂತೋಷ ಪಡ್ತಾ ಇರ್ತಾಳೆ. ಇದರಲ್ಲಿ ನಮಗೊಂದು ಜೀವನದ ಪಾಠ ಇದೆ. ಏನಪ್ಪ ಅಂದರೆ, ಇಲ್ಲಿ ತಾಯಿ ಪಾರ್ವತಿ ಅನ್ನೋದು ನಮ್ಮ ಇಚ್ಛಾಶಕ್ತಿ. ಶಿವ ನಾವು ಸೇರಬೇಕಾದಂಥ ಗುರಿ ಅಥವಾ ನಾವು ಕಂಡುಕೊಂಡಂಥ ಗುರಿ ಆ ಮದುವೆ. ಶಿವನ ಮದುವೆ ಮೆರವಣಿಗೆಯಲ್ಲಿ ಕುಣಿತಾ ಇರುವಂಥ ದೈತ್ಯರು, ದಾನವರು, ಪ್ರೇತ ಪಿಶಾಚಿಗಳೇ ನಮಗೆ ಬರುವಂಥ ಕಷ್ಟಗಳು. ಒಂದು ಕ್ಷಣ ನಾವು ತಾಯಿ ಪಾರ್ವತಿಯ ಹಾಗೆ ಅವುಗಳನ್ನು ಹಸನ್ಮುಖದಿಂದ ಎದುರಿಸೋದನ್ನು ಕಲ್ತುಕೊಂಡ್ರೆ ಶಿವ ಅನ್ನೋ ಗುರಿಯನ್ನು ನಾವು ಸೇರೋದರಿಂದ ತಡೆಯೋದಕ್ಕೆ ಯಾವುದರಿಂದನೂ ಸಾಧ್ಯ ಇಲ್ಲ. ಈ ಶಿವರಾತ್ರಿ ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ, ಹಾಗೆ ಆ ಶಿವ ನಿಮಗೆ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ. ಹರ ಹರ್ ಮಹಾದೇವ್.